Hello everyone, welcome back to my YouTube channel All in One. In this video, we are going to study the notes and question and answers of Class 3 Kannada, Chapter 8, that is Balakiya Sahasa. If you want the notes of other lesson or other subject, you can check my playlist of my channel. You can easily get from there. ಅರ್ಥ ತಿಳಿಯಿರಿ. ಮುಸ್ಸಂಜೆ ಸೂರ್ಯ ಮುಳುಗುವ ಹೊತ್ತು. ಸಮೂಹ ಗುಂಪು. ಪ್ರವಾಸಿ ಪ್ರಯಾಣಿಕ ಯಾತ್ರಿಕ. ಸೆಳೆಯು ಎಳೆಯು ಆಕರ್ಷಿಸು. ಪ್ರವಾಹ ತುಂಬಿ ಹರಿಯುವಿಕೆ. ಚೀತ್ಕಾರ ಅರಚುವಿಕೆ ಬೊಬ್ಬಿರಿಯುವಿಕೆ. ಕೊಚ್ಚೆ ಕೊಳೆತ ವಸ್ತು. ಸಂದೇಶ ಮಹತ್ವದ ಮಾತು. ವಿಶೇಷ ಸುದ್ದಿ. ನಿತ್ರಾಣ ಬಲಹೀನ ದುರ್ಬಲ. ಕೊಂಡಾಡು ಹೊಗಳು. ಪ್ರಶಂಸೆ ಮಾಡು. ಎದೆಗುಂದು ಧೈರ್ಯ ಕಳೆದುಕೊಳ್ಳು. ಹೆದರು. ನನಸು ಸತ್ಯ ನಿಜ. ವಿವರ ತಿಳಿಯಿರಿ. ಉತ್ತರಾಖಂಡ ಉತ್ತರ ಭಾರತದ ಒಂದು ರಾಜ್ಯ. ಕೇದಾರನಾಥ ಉತ್ತರಾಖಂಡ ರಾಜ್ಯದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯ. ರಕ್ಷಣಾ ಪಡೆ ಅಪಾಯವಾದಾಗ ಕಾಪಾಡುವ ಸೈನಿಕರ ತಂಡ. ಉಮ್ಮಳಿಸು ಮೇಲೆ ಮೇಲೆ ಬರು. ಉಕ್ಕಿ ಬರು. ರಾಷ್ಟ್ರಪತಿ ದೇಶದ ಪ್ರಥಮ ಪ್ರಜೆ. ವೀರಗಾಥೆ ವೀರರ ಶೌರ್ಯವನ್ನು ಕುರಿತ ಹಾಡು ಕಥೆ. ಅಭ್ಯಾಸ ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಫಸ್ಟ್ ಒನ್ ಗಾಬರಿ. ನಾನು ಗುಡುಗು ಬಂದಾಗ ಗಾಬರಿಯಾದೆ. ಸೆಕೆಂಡ್ ಒನ್ ಸಾಹಸ. ಈ ಬಾಲಕಿಯ ಸಾಹಸವನ್ನು ಮೆಚ್ಚಬೇಕು. ಥರ್ಡ್ ಒನ್ ಸಹಾಯ. ನಾವು ಇತರರಿಗೆ ಸಹಾಯ ಮಾಡಬೇಕು. ಆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಫಸ್ಟ್ ಒನ್ ತಾಯಿ, ಜನನಿ, ತಂದೆ, ಅಮ್ಮ. ಆನ್ಸರ್ ಈಸ್ ತಂದೆ. ಸೆಕೆಂಡ್ ಒನ್ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನ,
ಅವಮಾನ. ಆನ್ಸರ್ ಇಸ್ ಅವಮಾನ. ಥರ್ಡ್ ಒನ್ ಸಂತಸ, ದುಃಖ, ಆನಂದ, ಸಂತೋಷ. ಆನ್ಸರ್ ದುಃಖ. ಫೋರ್ತ್ ಒನ್ ಕುಮಾರ, ಕುವರಿ, ಹುಡುಗಿ, ಬಾಲಕಿ. ಆನ್ಸರ್ ಇಸ್ ಕುಮಾರ. ಈ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್ ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಎಲ್ಲಿದ್ದಳು? ಆನ್ಸರ್ ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಸೆಕೆಂಡ್ ಒನ್ ಮಹಿಕಾ ಗುಪ್ತಾಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು? ಆನ್ಸರ್ ಮಹಿಕಾ ಗುಪ್ತಾಳಿಗೆ ರಾಷ್ಟ್ರೀಯ ಪ್ರಶಸ್ತಿ ನೀಡಲಾಯಿತು. ಥರ್ಡ್ ಒನ್ ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರೇನು? ಆನ್ಸರ್ ನಮ್ಮ ದೇಶದ ಈಗಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಈ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್ ಮಹಿಕಾ ಏಕೆ ಬೊಬ್ಬಿರಿದಳು? ಆನ್ಸರ್ ಮಹಿಕಾ ಕೇದಾರನಾಥ ದೇವಾಲಯದ ಒಳಗಿದ್ದಳು. ಅವಳಿಗೆ ಅವಳ ಅಪ್ಪ, ಅಮ್ಮ ಹಾಗೂ 4ರ ಹರೆಯದ ತಮ್ಮ ಕಾಣಿಸಲಿಲ್ಲ. ಆದ್ದರಿಂದ ಮಹಿಕಾ ಬೊಬ್ಬಿರಿದಳು. ಸೆಕೆಂಡ್ ಕ್ವಶನ್ ರಾಷ್ಟ್ರಪತಿಯವರು ಮಕ್ಕಳಿಗೆ ನೀಡಿದ ಸಂದೇಶವೇನು? ರಾಷ್ಟ್ರಪತಿಯವರು ಮಕ್ಕಳಿಗೆ ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗವಾಗಬೇಕು ಎಂಬ ಸಂದೇಶವನ್ನು ನೀಡಿದರು. ಭಾಷಾ ಚಟುವಟಿಕೆ ಆ ಅರ್ಥ ಕೊಡುವಂತೆ ಅಕ್ಷರ ಸೇರಿಸಿ ಪದಬಂಧ ಪೂರ್ಣಗೊಳಿಸಿರಿ. ಸಾ ಹ ಸ ಸಾಹಸ, ಸ ಹ ನೆ ನೆ ಸಹನೆ, ಮ ಗ ಳು ಮಗಳು, ಜ ಗ ಳ ಜಗಳ, ಆ ಹ ರ ಆಹಾರ, ಸ ಹ ಯ ಸಹಾಯ, ಕ ವ ನ ಕವನ, ಪ ವ ನ ಪವನ. ಆ ನೀರು ಪದಕ್ಕೆ ಸಂಬಂಧವಿರುವ ಪದಗಳನ್ನು ಬರೆಯಿರಿ. ಉದಾಹರಣೆ ನೀರು ಕೆರೆ, ಬಾವಿ, ನಲ್ಲಿ, ನದಿ, ಸಾಗರ, ಸಮುದ್ರ, ಕೊಳ್ಳ, ಹಳ್ಳ,
ಹೊಳೆ, ತೊರೆ. So this is all about your lesson number 8, Balakiya Sahasa. As I told you, if you want more lessons, check the playlist of my channel. Thank you.